ಎಲ್ಲರಿಗೂ ಕೂಡ ನಮ್ಮ ವರ್ಗಗಳೇ ಅಹಿಂದ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು ಎಲ್ಲ ರಾಜಕೀಯ ಪ್ರಜ್ಞೆ ಮೂಡಿಸಿ ನಾವೆಲ್ಲ ಕೂಡ ಒಗ್ಗಟ್ಟಾದರೆ ನಾವು ರಾಜಕೀಯ ಅಧಿಕಾರನ ಪಡಿಬಹುದು ಅಂತ ತೋರಿಸ್ಕೊಟ್ಟಿದ್ದಂಥದ್ದು ಸಿದ್ದರಾಮಯ್ಯವರು. ಇವತ್ತು ಯಾತಕ್ಕೆ ನಾವೆಲ್ಲ ಒಂದಾಗಬೇಕು ಅನ್ನೋ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ಈಗಾಗಲೇ ಹೇಳಿದಾಗೆ ನಾವು ಶತಮಾನಗಳಿಂದ ಶೋಷಣೆಗೆ ಒಳಗಾಗ್ತಾ ಇದ್ದೀವಿ. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ. ಅವ್ರು ಏನಪ್ಪ ಹೇಳಿದ್ದಾರೆ ಅಂತಂತಂದ್ರೆ, ಪೊಲಿಟಿಕಲ್ ಪವರ್ ಇಸ್ ದ ಕೀ ಟು ಸೋಷಿಯಲ್ ಎಂಪವರ್ಮೆಂಟ್ ಅಂತ ಹೇಳಿದ್ದಾರೆ. ರಾಜಕೀಯ ಶಕ್ತಿ ಇದೆ, ನಾವು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಮುಂದುವರೆದವರು ಯಾತಕ್ಕೆ ಅವ್ರು ಮುಂದುವರೆದಿದ್ದಾರೆ? ಯಾಕೆ ಅಂತಂತಂದ್ರೆ ಅವ್ರು ಶತಮಾನದಿಂದ ಅಧಿಕಾರನ ಅವರೇ ಸಮಾಜದಲ್ಲಿ ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ. ಅದು ರಾಜಕಾಲದಲ್ಲಿರಬಹುದು, ಸ್ವಾತಂತ್ರ್ಯ ಬಂದ ನಂತರ ಪ್ರಜಾಪ್ರಭುತ್ವದಲ್ಲಿರ್ಬೋದು, ಯಾವಾಗಲೂ ಅಧಿಕಾರ ಅವ್ರ ಕೈ ಇರೋದ್ರಿಂದ ಅವರು ತಮ್ಮ ಸಮುದಾಯವನ್ನು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗಿದೆ. ಇವತ್ತು ನೋಡಿ, ಸಮಾಜನ ನಿಯಂತ್ರಣ ಮಾಡುವಂಥ ಆಯಕಟ್ಟಿನ ಅಧಿಕಾರ ಸ್ಥಳಗಳಲ್ಲಿ ಅದು ಕಾರ್ಯಾಂಗ ಇರಬಹುದು. ಕಾರ್ಯಾಂಗ ಅಂತಂದ್ರೆ ಎಕ್ಸಿಕ್ಯೂಟಿವ್, ಅದು ಯಾರು ಇರ್ತಾರೆ? ಆಫೀಸರ್ಗಳಿರ್ತಾರೆ. ಹೆಚ್ಚಿನ ಆಫೀಸರ್ಸ್ ಯಾರು ಇರ್ತಾರೆ? ಮುಂದುವರೆದ ವರ್ಗದವರು ಇರ್ತಾರೆ. ಅದೇ ರೀತಿ ನ್ಯಾಯಾಂಗದಲ್ಲಿ ನೋಡಿ, ಯಾರು ಜಡ್ಜ್ಗಳು ಇರ್ತಾರೆ? ಹೆಚ್ಚಾಗಿ ಮುಂದುವರೆದ ವರ್ಗದವರು ಇರ್ತಾರೆ. ಅದೇ ರೀತಿ ಮಾಧ್ಯಮಗಳು ಕೂಡ ಬಹಳ ಒಂದು ಮುಖ್ಯವಾದಂಥ ಅಂಗ ಸಮಾಜದಲ್ಲಿ. ಯಾಕೆಂತಂದ್ರೆ ಅವ್ರು ಯಾವ ರೀತಿ ಬೇಕಾದ್ರೂ ಕತೆ ಕಟ್ತಾರೆ, ಯಾವ ರೀತಿ ಬೇಕಾದ್ರೂ ನರೇಟಿವ್ ಕಟ್ತಾರೆ. ಯಾವ ನಾಯಕನ ಪರವಾಗಾದ್ರೂ ಅವರು ನರೇಟಿವ್ ಮಾಡ್ಬೋದು, ಅಥವಾ ನಾಯಕನ ಬೀಳ್ಸೋದಕ್ಕೆ ಅವ್ರ ವಿರುದ್ಧ ಆದ್ರೂ ನರೇಟಿವ್ ಕಟ್ಟಬಹುದು. ಅಂತ ಮಾಧ್ಯಮದಲ್ಲಿ ಯಾರು ಇರ್ತಾರೆ? ಹೆಚ್ಚಾಗಿ ಮುಂದುವರೆದಿರ್ತಾರೆ. ಇವತ್ತು ಮತ್ತೊಂದು ಸಮಾಜ ನಿಯಂತ್ರಣ ಮಾಡುವಂಥ ಕ್ಷೇತ್ರ ಅಂತಂದ್ರೆ ವ್ಯಾಪಾರ, ವಹಿವಾಟು, ಬಿಸ್ನೆಸ್. ಅದರೊಳಗೆ ಇವತ್ತು ಭಾರತದಲ್ಲಿ ಟಾಪ್ 10 ಕೋಟ್ಯಾಧಿಪತಿಗಳನ್ನ ಅಥವಾ ಉದ್ಯಮಿಗಳನ್ನ ತೆಗೆದುಕೊಂಡ್ರೆ ಅದ್ರೊಳಗೆ ಯಾರು ಬರ್ತಾರೆ? ಆದ್ರೂ ಮುಂದುವರೆದವರು ಬರ್ತಾರೆ. ಆದರೆ ನಾವ್ಯಾಕೆ ಇನ್ನೂ ಹಿಂದುಳಿದಿದ್ದೀವಿ ಅಂತಂತಂದ್ರೆ, ಒಂದು, ನಮಗೆ ಇನ್ನೂ ಶಿಕ್ಷಣ ಅಥವಾ ಅಧಿಕಾರ ಇನ್ನೂ ಶಿಕ್ಷಣ ಅಥವಾ ಉದ್ಯೋಗ ಸರಿಯಾಗಿ ಅವ್ರ ಮಟ್ಟದ ಪ್ರಮಾಣದಲ್ಲಿ ಸಿಕ್ಕಿಲ್ಲ. ಅದಕ್ಕೆ ಕಾರಣ ಏನಪ್ಪಾ ಅಂತಂತಂದ್ರೆ ರಾಜಕೀಯ ಶಕ್ತಿ ನಮ್ಮಲ್ಲಿ ಇನ್ನೂ ಸಿಕ್ಕಿಲ್ಲ. ಇವಾಗ ಕರ್ನಾಟಕದ ಇತಿಹಾಸ ತೆಗೆದುಕೊಂಡ್ರೆ ಇವತ್ತು 21 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. 21 ಜನ ಮುಖ್ಯಮಂತ್ರಿಗಳಲ್ಲಿ ಎಷ್ಟು ಜನ ಹಿಂದುಳಿದವರಿದ್ದಾರೆ? 4 ಜನ. ಅದರೊಳಗೆ ಪೂರ್ಣಾವಧಿ ಅಧಿಕಾರನ ಮುಗಿಸಿದವರು ಅಂತಂತಂದ್ರೆ ದೇವರಾಜ ಅರಸರು, ಅದು ಬಿಟ್ಟರೆ ಸಿದ್ದರಾಮಯ್ಯವರು ಮಾತ್ರ. ಇನ್ನು ದಲಿತರು, ಮುಸಲ್ಮಾನರಿಗಂತೂ ಇದುವರೆಗೂ ಒಂದೇ ಒಂದು ಕೂಡ ಅವರಿಗೆ ಚಾನ್ಸ್ ಸಿಕ್ಕಿಲ್ಲ ಮುಖ್ಯಮಂತ್ರಿಗಳಾಗೋದಕ್ಕೆ. ಸೊ ಹಾಗಾಗಿ ನಾವು ರಾಜಕೀಯ ಶಕ್ತಿನ ಅಧಿಕಾರನ ಪಡ್ಕೊಳ್ಳದೆ ಹೋದರೆ ನಾವು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ರಾಜಕೀಯ ಪ್ರಜ್ಞೆ ಅನ್ನೋದು, ರಾಜಕೀಯ ಅಧಿಕಾರನ ಪಡ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ. ಅದು ಆಗಬೇಕು ಅಂತಂದ್ರೆ ಏನಾಗಬೇಕು ಅಂತಂದ್ರೆ, ನಮ್ಮಲ್ಲಿರೋ ದೊಡ್ಡ ಅಸ್ತ್ರ ಅಂತಂತಂದ್ರೆ ನಮ್ಮ ಒಗ್ಗಟ್ಟು, ನಮ್ಮ ಜನಸಂಖ್ಯೆ. ನಾವು ಇವತ್ತು ಜಾತಿ ವ್ಯವಸ್ಥೆ ಇನ್ನೂ ಕೂಡ ನಾವು ಯಾಕೆ ತೆಗೆಯಕ್ಕಾಗಿಲ್ಲ ಅಂತಂತಂದ್ರೆ, ನಾವು ಬಹುಸಂಖ್ಯಾತರಿದ್ರೂ ಕೂಡ ನಮ್ಮನ್ನ ಹಲವಾರು ಜಾತಿಗಳಲ್ಲಿ ಸಣ್ಣ ಸಣ್ಣ ಜಾತಿಗಳನ್ನಾಗಿ ಒಡೆದು ಹರಿದು ಹಂಚಿರೋ ಕಾರಣಕ್ಕೆ ನಾವು ಒಗ್ಗಟ್ಟಾಗಕ್ಕಾಗ್ತಿಲ್ಲ. ನಾವೆಲ್ಲ ಶೂದ್ರರು, ನಾವೆಲ್ಲ ದಲಿತರು, ನಾವೆಲ್ಲ ಅಲ್ಪಸಂಖ್ಯಾತರು, ನಾವೆಲ್ಲರೂ ಕೂಡ ಒಂದೇ ನೋವನ್ನು ಅನುಭವಿಸಿದ್ದೀವಿ. ನಾವೆಲ್ಲರೂ ಕೂಡ ತುಳಿತುಕೊಳ್ಳೋದಾಗಿ ಶೋಷಣೆಗೊಳಗಾಗಿದ್ದೀವಿ. ಆದರೂ ಕೂಡ ನಾವ್ಯಾರು ಕೂಡ ಒಂದಾಗಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಆದರೆ ಮಾತ್ರ ಅಂಥ ಶಕ್ತಿನ ತಡೆಯೋದಕ್ಕೆ ಬೇರೆ ಇನ್ಯಾರಿಗೂ ಸಾಧ್ಯ ಆಗೋದಿಲ್ಲ. ಆಗ ನಾವು ರಾಜಕೀಯ ಶಕ್ತಿನೂ ಪಡ್ಕೋಬಹುದು, ಎಲ್ಲ ಕ್ಷೇತ್ರಗಳನ್ನು ಮುಂದುವರಿಬಹುದು, ನಮ್ಮ ಸಮುದಾಯನ ಅಭಿವೃದ್ಧಿ ಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಒಗ್ಗಟ್ಟು ಅನ್ನೋದು ಮುಖ್ಯ. ಆ ಒಗ್ಗಟ್ಟಾಗಬೇಕು ಅಂತಂದ್ರೆ ನಾವು ಅಹಿಂದ ಅಡಿಯಲ್ಲಿ ಸಂಘಟಿತರಾಗಬೇಕು. ಆಗ ನಾವು ನಮ್ಮ ಎಲ್ಲ ವರ್ಗಗಳಿಗೂ ಕೂಡ, ಎಲ್ಲ ಶೋಷಿತ ವರ್ಗಗಳಿಗೂ ಕೂಡ ನಾವು ಸಮಾನತೆಯನ್ನು ತರಕ್ಕೆ ಸಾಧ್ಯ ಆಗುತ್ತೆ, ಮುಖ್ಯವಾಹಿನಿ ತರಕ್ಕೆ ಸಾಧ್ಯ ಆಗುತ್ತೆ, ಅವ್ರನ್ನ ಬಲಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಶೋಷಿತ ವರ್ಗದಲ್ಲಿ ಆ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸಬೇಕು. ಯಾಕೆಂತಂದ್ರೆ ನಾವು ಅಧಿಕಾರ ಪಡ್ಕೊಳ್ಳೋದು ಕಷ್ಟ, ಅಧಿಕಾರ ಪಡ್ಕೊಂಡ ಮೇಲೆ ಅದನ್ನ ಉಳಿಸ್ಕೊಂಡು ನಾವು ಬೆಳೆಯೋದು ಕೂಡ ಬಹಳ ಕಷ್ಟ. ಇವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ರು. ಅವ್ರು ಮುಖ್ಯಮಂತ್ರಿಗಳಾಗಿದ್ರು ಕೂಡ, ಒಳ್ಳೆ ಆಡಳಿತ ಕೊಟ್ಟಿದ್ರು ಕೂಡ, ಯಾವುದೇ ಒಂದು ಕಪ್ಪು ಚಿಕ್ಕೆ ಹಿಡಿದ್ರು ಕೂಡ ಅವ್ರ ಮೇಲೆ ಹಲವಾರು ಒತ್ತಡಗಳು. ಕೊನೆಗೂ ಅವರು ರಾಹುಲ್ ಗಾಂಧಿ ಅವರಿಗೆ ಮಾತು ಕೊಟ್ಟಿದ್ರು, ಆ ಮಾತಿನ ಪ್ರಕಾರ ನಡ್ಕೊಂಡ್ರು, ಅದು ಬೇರೆ ವಿಷಯ. ಆದರೂ ಕೂಡ ಅವ್ರ ಅಧಿಕಾರದಲ್ಲಿದ್ದಾಗ ಸತತವಾಗಿ ಅವ್ರ ಮೇಲೆ ಒತ್ತಡ ಬರ್ತಾನೆ ಇತ್ತು. ಸೊ ಹಾಗಾಗಿ ಯಾರಾದ್ರೂ ಹಿಂದೆ ವರ್ಗದಿಂದ ಯಾರಾದರೂ ಉನ್ನತವಾದಂಥ ಅಧಿಕಾರ ಪಡ್ಕೊಂಡ್ರೆ ಅವರು ಬಹಳ ಅಗ್ನಿ ಪರೀಕ್ಷೆ ಎದುರಿಸಬೇಕಾಗಿದೆ. ಅಧಿಕಾರ ಉಳಿಸ್ಕೊಂಡು ನಮ್ಮ ಹಿಂದ ವರ್ಗದವ್ರಿಗೆ ಒಳ್ಳೇದು ಮಾಡಬೇಕು ಅಂತ ಬಯಸಿದ್ದಾರೆ. ಸೊ ಹಾಗಾಗಿ ಇದು ಬಹಳ ಕಷ್ಟ ಇದೆ. ಸೊ ಅನ್ಲೆಸ್ ನಾವೆಲ್ಲರೂ ಕೂಡ ಈ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ನಮ್ಮ ರಾಜಕೀಯ ನಾಯಕರುಗಳಿಗೆ ಬೆಳೆಸಬೇಕು, ನಾವು ಕೂಡ ರಾಜಕೀಯ ಶಕ್ತಿಯನ್ನು ಪಡಿಬೇಕು ಅನ್ನೋ ಒಂದು ಪ್ರಜ್ಞೆ ಜಾಗೃತಿ ಬರಲಿಲ್ಲ ಅಂತಂದ್ರೆ ನಾವು ಇದೇ ರೀತಿ ಯಾವಾಗಲೂ ಕೂಡ ಶೋಷಣೆಗೊಳಗಾಗ್ತಾ ಬರಬೇಕಾಗುತ್ತೆ. ಶಿಫಾರಸಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತಿತ್ತು. ಬರೀ ಅತಿ ಹಿಂದುಳಿದವ್ರು ಮಾತ್ರ ಅಲ್ಲ, ಅಲ್ಲಿ ಒಕ್ಕಲಿಗರು, ಲಿಂಗಾಯತರು, ಎಲ್ಲ ಮುಸ್ಲಿಂ, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಇದ್ರು. ಎಲ್ಲರಿಗೂ ಕೂಡ ಮೀಸಲಾತಿ ಜಾಸ್ತಿ ಆಗ್ತಾ ಇತ್ತು, ಯಾರೋ 4% ಬಿಟ್ರೆ. ಸೊ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಿತ್ತು. ಆದ್ರೂ ಕೂಡ ಅದನ್ನ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅದನ್ನ ವಿರೋಧ ಮಾಡಿದ್ರು. ಜಾತಿ ಸಮೀಕ್ಷೆ ನಮ್ಮ ಹಿಂದುಳಿದ ವರ್ಗದವರೇ ಮುಖ್ಯಮಂತ್ರಿ ಆಗಿದ್ರು ಕೂಡ ಅದನ್ನ ಜಾರಿಗೆ ತರಕ್ಕಾಗಿಲ್ಲ. ಆದ್ರೆ ಈಗ ಹಿಂದೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ತಮ್ಮ ಕೊನೆ ದಿವಸ
ಮುಖ್ಯಮಂತ್ರಿ ಸ್ಥಾನದ ಕೆಳಗಿರೋದಕ್ಕಿಂತ ಮುಂಚೆ ಈ ಹಿಂದುಳಿದ ವರ್ಗದ ಶಾಶ್ವತ ಆಯೋಗದವರ ಒಂದು ಸಮೀಕ್ಷೆ ಏನು ಮಾಡಿದ್ರು ಹೊಸದಾಗಿ ಮತ್ತೆ ಅದನ್ನ ಸ್ವೀಕಾರ ಮಾಡಿದ್ರು. ಅದನ್ನ ಸ್ವೀಕಾರ ಮಾಡಿದ್ಮೇಲೆ ನಮ್ಮ ಜವಾಬ್ದಾರಿ ಏನಪ್ಪ ಅಂತಂದ್ರೆ ಅದು ಜಾರಿಗೆ ಬರೋ ಹಾಗೆ ನೋಡ್ಕೋಬೇಕು. ಆ ಜಾರಿಗೆ ಬರೋ ನೋಡ್ಕೋಬೇಕು ಅಂತಂದ್ರೆ ಎಲ್ಲ ಹಿಂದುಳಿದ ಅಲ್ಪಸಂಖ್ಯಾತರು, ಹಿಂದುಳಿದರು, ದಲಿತರು ನಾವೆಲ್ಲರೂ ಸೇರಿ ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ಶಾಸಕರು, ಜನಪ್ರತಿನಿಧಿಗಳು ಯಾರೇ ಇರ್ತಾರೆ ಇದ್ರು ಅವ್ರು ವಿರೋಧ ಮಾಡದಿರೋ ನೋಡ್ಕೊಳ್ಬೇಕು. ಯಾವ ಕಾರಣಕ್ಕೂ ನಮ್ಮ ಶಾಸಕರಾಗಲಿ ಜನಪ್ರತಿನಿಧಿ ಅದ್ರ ವಿರುದ್ಧ ಮಾತನಾಡಬಾರ್ದು. ನೀವು ಹೆಚ್ಚಿನ ಸಂಖ್ಯೆಯಲ್ಲಿದ್ದೀರಿ, ನೀವು ನಿಮ್ಮ ಶಾಸಕರಿಗೆ ಹೇಳಬೇಕು, ಇಲ್ಲ ಈ ಜಾತಿ ಸಮೀಕ್ಷೆ ಜಾರಿಗೆ ಬರಬೇಕು, ಆಗ ಮಾತ್ರ ನಾವು ಬೆಂಬಲ ಕೊಡ್ತೀವಿ ಅಂತಂತಂದ್ರೆ ಶಾಸಕರು